ಜೊತೆಗಿದ್ದ ಗೆಳೆಯರೇ ನಮ್ಮ ಭಾಳಷ್ಟು ಜನ ಅಂದಿದ್ದಾರೆ, ಮನೆಗೆ ಹೋಗಿ ಮಾರ್ತಾನೆ, ಮನೆ ಗ್ಯಾಸ್ ರಿಪೇರಿ ಮಾಡ್ತಾನೆ ರಸೆ ಮಾಡ್ತಾಯಿದ್ರು. ಇವನ್ ಒಂದು ಟೈಮಲ್ಲಿ ಇದ್ದಂಥ ಒಂದು ನ್ಯಾನೋ ಕಾರನ್ನು ಮಾರಿ ಲೋನನ್ನು ಕಟ್ಟಿ ಕೊಡೋ ಮಗ ದುಡ್ಡಿನ ಸಮಸ್ಯೆ ಬಂದಾಗ ಕಾಮನ್ ಆಗಿ ಜೊತೆಗಿದ್ದವರು ಬಿಟ್ಟು ಹೋಗಿದ್ರು. ಒಂದು ಹಳ್ಳಿ ಒಳಗಡೆ ಒಂದು ಚಿಕ್ಕ ಮಗು ಆಟ ಮಾಡ್ತಾ ಸಿಲಿಂಡರ್ ಪೈಪನ್ನು ಕಟ್ ಮಾಡಿ ಒಂದು ಸಿಲಿಂಡರ್ ಆಕ್ಸಿಡೆಂಟ್ಸ್ ಆಗಿ ಒಂದು ಚಿಕ್ಕ ಮಗು 3 ಜನ ಸ್ಪಾಟಲ್ಲಿ ಡೆತ್ ಆಗಿದ್ದ ಇನ್ಸಿಡೆಂಟನ್ನು ನೋಡಿ ಒಂದು ವಾರದವರೆಗೂ ನಿದ್ದೆ ಬಂದಿರಲಿಲ್ಲ. ಅಂದರೆ ಆ ರೀತಿ ಭಯಾನಕವಾದ ಇನ್ಸಿಡೆಂಟ್ಸ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಅವತ್ತೊಂದು ಪಣ ತೊಟ್ಟು ಈ ಕೆಲಸದಲ್ಲಿ ತೊಡಗಿಸ್ಕೊಂಡ್ವಿ. ಈ ಇನ್ಸಿಡೆಂಟ್ ನೋಡಿದ ಮೇಲೆ ಸಿಲಿಂಡ್ರ್ ಎಷ್ಟು ಅನಾಹುತ ಭಯಂಕರವಾಗಿರೋದು ಅನ್ನೋದು ಗೊತ್ತಾಗಿತ್ತು. ಸೊ ಅದನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ, ಅಂದರೆ ಸೊಸೈಟಿ ಒಳಗಡೆ ಇನ್ನು ಮುಂದೆ ಯಾವುದೇ ಕುಟುಂಬ ಈ ರೀತಿ ಆಗಬಾರ್ದು, ಯಾರಿಗೆ ಹಾನಿ ಆಗಬಾರ್ದು ಅಂತೇಳಿ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ಕಂಪ್ನಿಯನ್ನು ಸ್ಟಾರ್ಟ್ ಮಾಡಿದ್ವಿ. ನನ್ನ ಹೆಸರು ವಿಜಯ್ ಮದನ್ ಬಾವಿ ಅಂತೇಳಿ ಅನ್ವಿಟೆಕ್ ಕಂಪ್ನಿ ಫೌಂಡರ್ ಆ್ಯಂಡ್ CEO ಇದ್ದೀನಿ. 13 ವರ್ಷಗಳಿಂದ LP ಸೇಫ್ಟಿ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಸೊ ನನ್ನ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆಗಿದೆ, BE. ಸೊ 13 ವರ್ಷಗಳಿಂದ ನಾವು LP ಸೇಫ್ಟಿ ಪ್ರಾಡಕ್ಟಲ್ಲಿ ವರ್ಕ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ನನಗೆ ಆಂಟ್ರಪ್ರನರ್ ಆಗಬೇಕು ಅಂತ ಯಾಕೆ ಅನಿಸಿದ್ದು ಅಂದರೆ, ನನ್ನ ಡಿಪ್ಲೊಮಾ ಇದ್ದಾಗ ಫೈನಲ್ ಇಯರ್ ಇದ್ದಾಗ ಒಂದು ಟ್ರೈನಿಂಗನ್ನು ಅಟೆಂಡ್ ಆಗಿದ್ವಿ, ಒಂದು ಸೆಮಿನಾರ್ನ ಅಟೆಂಡ್ ಆದಾಗ ನೋಡಿದ್ವಿ. ಸೊ ಈಗ ಆಂಟ್ರಪ್ರನರ್ ಅಂದರೆ ನಮ್ಮಿಂದ ಏನಾದರೂ ಒಂದು ಸೊಸೈಟಿಗೆ ಕೊಡುಗೆ ಕೊಡಬೇಕು, ನಮ್ಮಿಂದ ಏನಾದರೂ ಒಂದು ಸೊಸೈಟಿಗೆ ಏನಾದರೂ ಒಂದು ಹೊಸದು ತರಬೇಕು ಅನ್ನೋ ಇಂಟೆನ್ಷನಿಂದ ನಾನು ಡಿಪ್ಲೊಮಾ ಫೈನಲ್ ಇಯರ್ ಇದ್ದಾಗಲೇ ಒಂದು ಕಂಪ್ನಿಲಿ ಪಾರ್ಟ್ ಟೈಮಾಗಿ ಜಾಯ್ನ್ ಆಗಿದ್ದೆ. ಸೊ ಅಲ್ಲಿಂದ ನಾನು ಕಲಿತಾ ಇಂಜಿನಿಯರಿಂಗ್ ಮುಗಿದ್ರೊಳಗಡೆ ನಮ್ಮದೇ ಓನ್, ನಾನು ಮತ್ತು ನಮ್ಮ ಒಬ್ಬರು ಪಾರ್ಟ್ನರ್ ಸೇರಿ ಒಂದು ಕಂಪ್ನಿನ ಹುಟ್ಟಾಕಿದ್ವಿ, ಅನ್ವಿಟೆಕ್ ಅಂತೇಳಿ. ಸೊ ಈ ಕಂಪ್ನಿನ 13 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಸೊ ನಮ್ಮ ಮೇನ್ ಇಂಟೆನ್ಷನ್ ಏನು ಕಂಪ್ನಿ ಕಟ್ಟಲಿಕ್ಕೆ ಅಂತಂದರೆ, ಈಗ ಮನೇಲಿ ಏನು ಸಿಲಿಂಡರ್ ಯೂಸ್ ಮಾಡ್ತಾರೆ ಎಲ್ಲರೂ. ಈಗ ಭಾಳಷ್ಟು ಜನ ನೋಡಿರ್ಬೋದು, ನೀವು ಆಂಟ್ರಪ್ರನರ್ ಆಗಬೇಕಂತ ದುಡ್ಡುಗೋಸ್ಕರ ಆಗಿರ್ತಾರೆ, ಹೆಸರು ಮಾಡೋಕ್ಕಾಗಿರ್ತಾರೆ. ಆದರೆ ನಮ್ಮ ಇಂಟೆನ್ಷನ್ ಇರೋದು ನಮ್ಮಿಂದ ಯಾವುದಾದ್ರೂ ಸೊಸೈಟಿಲಿ ಚೇಂಜಸ್ ಅಂತ ತರಬೇಕು ಅಂತ ನಾವು ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ವಿ. ಈ 13 ವರ್ಷದಲ್ಲಿ ನಾವು ನಿಯರ್ಲಿ 4.5 ಲಕ್ಷ ಜನರಿಗೆ ಸೇಫ್ಟಿಯನ್ನು ಕೊಟ್ಟಿದ್ವಿ ನಮ್ಮ ಫರ್ಮ್ ಮುಖಾಂತರ. ನಾನು ವರ್ಕ್ ಮಾಡ್ತಾ ಇದ್ದಾಗ ಡಿಪ್ಲೊಮಾ ಫೈನಲ್ ಇಯರ್ ಇದ್ದಾಗ ಒಂದು ಇನ್ಸಿಡೆಂಟ್ ನೋಡಿದ್ದೆ. ಸೊ ಇನ್ಸಿಡೆಂಟ್ ಯಾವ ರೀತಿ ಅಂದರೆ, ಇದುವರೆಗೂ ನನಗೆ ಆ ಇನ್ಸಿಡೆಂಟನ್ನು ಮರೆಯೋಕ್ಕಾಗ್ತಿಲ್ಲ, ಕಣ್ಣು ಮುಂದೆ ಕಟ್ಟಿದಂಗಿದೆ. ಯಾಕಂತಂದರೆ ಒಂದು ಮನೆಯಲ್ಲಿ ನಾವು ನೋಡಿದ ಇನ್ಸಿಡೆಂಟ್ ಅಂದರೆ, ಒಬ್ಬರು ಮನೇಲಿ ಸಿಲಿಂಡರ್ ಸ್ಫೋಟ ಆಗಿತ್ತು. ನಾವು ನೆನ್ಕೊಂಡು ಸಿಲಿಂಡರ್ ಸ್ಫೋಟ ಅಂದ ತಕ್ಷಣ ಭಾಳ ಹಗುರವಾಗಿ ತೊಗೊಂಡ್ಬಿಡ್ತೀವಿ. ಆದರೆ ಆ ಇನ್ಸಿಡೆಂಟ್ ನೋಡಿದ ಮೇಲೆ ನನ್ನ ತಲೆಯಲ್ಲಿ ಚೇಂಜ್ ಆದಂಥ ಒಂದು ಇಂಟೆನ್ಷನ್ ಅಂದರೆ, ಆ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾಗ ರಾತ್ರಿ ಎಲ್ಲ ಗ್ಯಾಸ್ ಸಿಲಿಂಡರ್ ಲೀಕ್ ಆಗಿ ಬೆಳಗ್ಗೆ ಎದ್ದ ತಕ್ಷಣ ಚಹಾ ಮಾಡೋಕ್ಕೆ ಹೋದಾಗ ಒಂದು ಕಡ್ಡಿಗೀರಿ ಬೆಂಕಿ ಹತ್ತಿ ಸ್ಫೋಟ ಆದರೆ, ಆ ಮನೆಯಲ್ಲಿರುವಂಥ ಒಂದು ಚಿಕ್ಕ ಕುಟುಂಬ ಏನಿತ್ತು, ಗಂಡ ಹೆಂಡತಿ ಅಜ್ಜ ಅಜ್ಜಿ ಮತ್ತು ಮಗು ಇತ್ತಲ್ಲ, ಆ ಮೇನ್ ಪರ್ಸನ್ನೇ ಡೆತ್ ಆಗಿದ್ರು ಆ ಇನ್ಸಿಡೆಂಟಲ್ಲಿ. ಅದಾದಮೇಲೆ ಭಾಳ ಸರಿ ಅವ್ರ ಮನೆಗೆ ಹೋಗಿ ಮೀಟಾಗಿ ನೋಡಿದ್ದೆ, ಅವ್ರು ಮೇನ್ ವರ್ಕ್ ಮಾಡುವಂಥ ಏನೋ ಅವ್ರ ಜೀವನ ನಡೆಯುವಂಥ ವ್ಯಕ್ತಿನೇ ಆ ಸಿಲಿಂಡರ್ ಸ್ಫೋಟದಿಂದ ಸಾವನ್ನಪ್ಪಿ ಟೋಟಲ್ ಮನೆ ಛಿದ್ರ ಆಗಿ ಆ ಒಂದು ಸಣ್ಣ ಮಗು ಅಂಗವಿಕಲ ಆಗಿತ್ತು. ಸೊ ಇನ್ಸಿಡೆಂಟ್ ನೋಡಿದ ಮೇಲೆ ಸಿಲಿಂಡ್ರ್ ಎಷ್ಟು ಅನಾಹುತ ಭಯಂಕರವಾಗಿರೋದು ಅನ್ನೋದು ಗೊತ್ತಾಗಿತ್ತು. ಸೊ ಅದನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ, ಅಂದರೆ ಸೊಸೈಟಿ ಒಳಗಡೆ ಇನ್ನು ಮುಂದೆ ಯಾವುದೇ ಕುಟುಂಬ ಈ ರೀತಿ ಆಗಬಾರ್ದು, ಯಾರಿಗೆ ರೀತಿ ಹಾನಿ ಆಗಬಾರ್ದು ಅಂತೇಳಿ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ಕಂಪ್ನಿಯನ್ನು ಸ್ಟಾರ್ಟ್ ಮಾಡಿದ್ವಿ. ಪ್ರತಿದಿನ ನಾವು ಬೆಳಗ್ಗೆ ಎದ್ದ ತಕ್ಷಣ ನೋಡ್ತೀವಿ, ಒಂದಲ್ಲ ಒಂದು ಕಡೆ ಸಿಲಿಂಡರ್ ಸ್ಫೋಟ ಆಗ್ತದೆ. ಒಂದು ಸರ್ವೆ ಪ್ರಕಾರ ನೋಡಿದ್ರೆ ಪ್ರತಿ 9 ನಿಮಿಷ 52 ಸೆಕೆಂಡಿಗೆ ಭಾರತದಲ್ಲಿ ಒಂದು ಸಿಲಿಂಡರು ಸ್ಫೋಟಗಳು ಒಳಗಾಗ್ತಾ ಇದೆ. ಸೊ ಈ ಇನ್ಸಿಡೆಂಟ್ಸ್ಗಳು ಎವ್ರಿಡೇ ಆಗ್ತಾನೆ ಇದೆ, ಕಂಟಿನ್ಯೂಸ್ ನಾವು ಡೈಲಿ ಕೇಳ್ತೀವಿ, ಮರಿತಾ ಇದ್ದೀವಿ. ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಒಂದು ಹೆಜ್ಜೆಯನ್ನು ಮುಂದಿಡಬೇಕಾಗಿದೆ ಎಲ್ಲರೂ ಸೇರಿ. ಇವಾಗ ಅದಕ್ಕಾಗಿ ನಾವು ಕಳೆದ 13 ವರ್ಷಗಳಿಂದ ಏನೋ ಒಂದು ಉದ್ದೇಶ ಇಟ್ಕೊಂಡು ಕಂಪ್ನಿನ ಕಟ್ಟಿದ್ವಿ. ಸಿಲಿಂಡರ್ ಯಾರು ಯೂಸ್ ಮಾಡ್ತಾರೋ, ಯಾರ ಮನೇಲಿ ಈ ರೀತಿ ಒಂದು ಭಯಾನಕವಾದ ಇನ್ಸಿಡೆಂಟ್ ಆಗಬಾರ್ದು, ಎಲ್ಲರೂ ಸುರಕ್ಷಿತವಾಗಿರಬೇಕು, ಯಾವುದೇ ರೀತಿ ಹಾನಿಗಳಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಸೊಸೈಟಿಗೆ ಒಂದು ಒಳ್ಳೆ ಕೊಡುಗೆನ ಕೊಡೋ ಮುಖಾಂತರ ಒಂದು ಚೇಂಜಸ್ಸನ್ನು ತರೋಣ ಅಂಥೇಳಿ ಈ ಕಂಪ್ನಿನ ಕಟ್ಟಿ ನಾವು ಮುಂದುವರಿಸ್ತಾ ಇದ್ದೀವಿ. ಈಗ ಪ್ರೆಸೆಂಟ್ ನಾವು 4.5 ಲಕ್ಷ ಕುಟುಂಬಗಳಿಗೆ ಈ ಸುರಕ್ಷಾ ಕವಚವನ್ನು ಕೂಡಿ ಕಂಪ್ಲೀಟ್ ಫ್ಯಾಮಿಲಿನ ಸೇಫ್ ಮಾಡಿದ್ವಿ. ಇನ್ನು ಅಪ್ಕಮಿಂಗ್ ಡೇಸಲ್ಲಿ ನಮ್ಮ ವಿಷನ್ ಇರುವಂಥದ್ದಂದರೆ, ಆಲ್ ಓವರ್ ಇಂಡಿಯಾದಲ್ಲಿ ಯಾರ್ಯಾರು ಸಿಲಿಂಡರ್ ಯೂಸ್ ಮಾಡ್ತಾರೆ, ನಿಯರ್ಲಿ 28 ಕೋಟಿ ಕನೆಕ್ಷನ್ಸ್ ಇದೆ, 28 ಕೋಟಿ ಕನೆಕ್ಷನ್ಸ್ ಇದೆ, ಇನ್ನೂ ಜಾಸ್ತಿ ಆಗ್ತಾ ಇದೆ ಪ್ರತಿದಿನವೂ. ಸೊ ಆ ಅಂಕಿಅಂಶಗಳ ಪ್ರಕಾರ ನೋಡಿದರೆ 28 ಕೋಟಿಗಿಂತ ಜಾಸ್ತಿ ಇದ್ದಂಥ ಎಲ್ಲ ಕನೆಕ್ಷನ್ಸ್ ಏನಿದೆ ಎಲ್ಲನೂ ಕವರ್ ಮಾಡಿ ಎಲ್ಲ ವ್ಯಕ್ತಿಗಳು ಸುರಕ್ಷಿತವಾಗಿ ಇರಲಿ ಅನ್ನೋದೇ ನಮ್ಮ ಉದ್ದೇಶ ಆಗಿದೆ ಕಂಪ್ನಿ ಸ್ಟಾರ್ಟ್ ಮಾಡಿದಾಗ. ಸೊ ಕಂಪ್ನಿ ಸ್ಟಾರ್ಟ್ ಮಾಡುವಾಗ ಭಾಳಷ್ಟು ಕಷ್ಟಗಳನ್ನ ಅನುಭವಿಸಿದ್ವಿ, ಅಪ್ ಆ್ಯಂಡ್ ಡೌನ್ಸನ್ನು ನೋಡಿದ್ದೀವಿ. ಫಸ್ಟ್ ಇನಿಷಿಯಲ್ ಸ್ಟಾರ್ಟ್ ಮಾಡ್ಬೇಕಂದಾಗ ನಮಗೇನು ದೊಡ್ಡ ಕಂಪ್ನಿ ಮಾಡಬೇಕು ಹಿಂಗೆಲ್ಲ ಏನೂ ಗೊತ್ತಿರಲಿಲ್ಲ ತಲೆಯಲ್ಲಿ. ಒಟ್ಟು ಸ್ಟಾರ್ಟ್ ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಇನಿಷಿಯಲ್ ನಾನು ಸ್ಟೂಡೆಂಟ್ ಇದ್ದಾಗ ಏನು ಪಾರ್ಟ್ ಟೈಮ್ ವರ್ಕ್ ಮಾಡ್ತಾಯಿದ್ದೆ, ಅವಾಗಲೇ ನಾವು ಸ್ಲೋ ಆಗಿ ವರ್ಕ್ ಸ್ಟಾರ್ಟ್ ಮಾಡಿದ್ದು. ಅವಾಗ ನನ್ನ ಜೊತೆಗಿದ್ದ ಗೆಳೆಯರೇ ನಮ್ಮ ಭಾಳಷ್ಟು ಜನ ಅಂದಿದ್ದಾರೆ, ಮನೆಗೆ ಹೋಗಿ ಮಾರ್ತಾನೆ, ಮನೆ ಗ್ಯಾಸ್ ರಿಪೇರಿ ಮಾಡ್ತಾನೆ ರಸೆ ಮಾಡ್ತಾಯಿದ್ರು. ನಮ್ಮ ರಿಲೇಟಿವ್ ಆಗಿರ್ಬೋದು ಭಾಳಷ್ಟು ಜನ ಈ ರೀತಿ ನಮಗೆ ಡಿಮೋಟಿವೇಟ್ ಮಾಡಿದ್ರು ಆ ಟೈಮಲ್ಲಿ. ಆದರೆ ನಮ್ಮ ತಲೆಯಲ್ಲಿ ಏನಿತ್ತು ಅಂದರೆ, ಕೆಲಸ ಮಾಡಬೇಕು ಅನ್ನೋದು ಒಂದು ಹುಮ್ಮಸ್ಸಿತ್ತು, ಎಕ್ಸೈಟ್ಮೆಂಟ್ ಇತ್ತು, ಹೊಸ ವರ್ಕನ್ನು ಮಾಡೋನು, ಜನರಿಗೆ ಒಂದೇನು ಸಹಾಯ ಮಾಡೋನು. ಮತ್ತು ಅದ್ರ ಮುಖಾಂತರ ನಾವು ಕಂಟಿನ್ಯೂ ಮಾಡ್ತಾ ಹೋದ್ವಿ. ಇನಿಷಿಯಲ್ ಇನ್ ಬಿಟ್ವೀನಲ್ಲಿ ಭಾಳಷ್ಟು ಫೈನಾನ್ಷಿಯಲ್ ಕ್ರೈಸಿಸ್ ಬಂತು, ನಮಗೆ ಭಾಳಷ್ಟು ಲಾಸನ್ನು ಅನುಭವಿಸಿದ್ವಿ. ಇವನ್ ಒಂದು ಟೈಮಲ್ಲಿ ಇದ್ದಂಥ ಒಂದು ನ್ಯಾನೋ ಕಾರನ್ನು ಮಾರಿ ಲೋನನ್ನು ಕಟ್ಟಿದ್ದೀನಿ ನಾನು. ಯಾಕೆಂದರೆ ಬಡ್ಡಿ ಸಾಲ ತಂದು ಕಂಪ್ನಿ ಚಲೋ ಮಾಡಿದ್ವಿ. ಕಂಪ್ನಿ ಚಲೋ ಮಾಡಿದಾಗ ಒಂದಷ್ಟು
ಪ್ರಾಬ್ಲಮ್ಸನ್ನು ಕ್ರಿಯೇಟ್ ಅನ್ವಾಂಟೆಡ್ ಪ್ರಾಬ್ಲಮ್ಸ್ ಅಂತ ಕರಿತೀವಿ. ಜೊತೆಗಿದ್ದವರು ಭಾಳಷ್ಟು ಜನ ಪ್ರಾಬ್ಲಮನ್ನು ಮಾಡಿದರು. ಆದರೆ ನಾವು ಒಂದು 2-3 ಜನ ಸೇರ್ಕೊಂಡು ಏನು ವರ್ಕ್ ಸ್ಟಾರ್ಟ್ ಮಾಡಿದ್ವಿ, ನಾವು ಅಚಲವಾಗಿ ನಿಂತ್ಕೊಂಡು ಕೆಲಸವನ್ನು ಮಾಡಿದ್ವಿ. ಅಂಥ ಪ್ರಾಬ್ಲಮ್ ಬಂದರೂ ಫೇಸ್ ಮಾಡ್ತಾ ಹೋದ್ವಿ. ಸೊ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂದರೆ ದುಡ್ಡಿನ ಸಮಸ್ಯೆ ಬಂದಾಗ ಕಾಮನ್ನಾಗಿ ಜೊತೆಗಿದ್ದವರು ಬಿಟ್ಟು ಹೋಗಿದ್ದರು. ಆದರೆ ನಾನು ನಮ್ಮ ಪಾರ್ಟ್ನರ್ ಏನಿದ್ದಾರೆ, ನಮ್ಮ ಸ್ನೇಹಿತರು ಏನಿದ್ದಾರೆ, ಇಬ್ಬರು ಸೇರಿ ಕರೆಕ್ಟಾಗಿ ನಿಂತು ಒಬ್ರಿಗೊಬ್ಬರು ಸಹಾಯ ಆಗಿ ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ. ಸೊ ಅಂಥ ಟೈಮಲ್ಲಿ ಊಟ ನಿದ್ದೆ ಇಲ್ಲದೇನೋ ನಾವು ಮನೆಗೆ ಅಡ್ಡಾಡಿ 6 ವರ್ಷ ಕೆಲಸ ಮಾಡಿದ್ವಿ. ಕಂಪ್ನಿ ಕಟ್ಟೋಗಿದ್ರೆ ಬಿಫೋರ್ 6 ವರ್ಷ ಮನೆಗೆ ಹೋಗಿ ಎಲ್ಲ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಭಾಳಷ್ಟು ಜನ ಮನೆಯಿಂದ ಹೊರಗೆ ಆಗ್ತಾಯಿದ್ರು. ಬೇಡ ನಡಿ, ನಮಗೆ ಹೇಳ್ತೀವಿ, ನಮಗೆಲ್ಲ ಆಲ್ರೆಡಿ ಗೊತ್ತಿದೆ ಅನ್ನೋ ಇಂಟೆನ್ಷನಲ್ಲೂ ಇದ್ದರು. ಆದರೆ ಯಾವಾಗ ನಮ್ಮ ಉದ್ದೇಶ ಗೊತ್ತಾದ್ಮೇಲೆ ಭಾಳಷ್ಟು ಜನ ಸಪೋರ್ಟು ಮಾಡಿದ್ದಾರೆ. ಸೊ ಒಂದೊಂದು ಟೈಮಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂದಾಗ ರಾತ್ರಿ ನಿದ್ದೆನೂ ಆಗಿಲ್ಲ ಎಷ್ಟೋ ದಿನವರೆಗೂ. ಆದರೂ ಕಷ್ಟಪಟ್ಟು ಬೆಳಿಬೇಕು ಅನ್ನೋ ಒಂದು ಛಲದಿಂದ ಮುಂದೆ ಬಂದ್ವಿ. ಈಗ ಒಂದು ಒಳ್ಳೆ ಟೀಮ್ ಸಿಕ್ಕಿದೆ. ಸೊ ಕಷ್ಟಪಟ್ಟು 100% ಒಳ್ಳೆ ಟೀಮ್ ಸಿಗುತ್ತೆ. ಟೀಮಲ್ಲಿ ವರ್ಕ್ ಮಾಡಿದಾಗ ಸಕ್ಸಸ್ ಸಿಗುತ್ತೆ. ಈಗ ಒಂದು ಒಳ್ಳೆ ವೇದಲ್ಲಿ ಮೂವ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಜನರು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಆದರೆ ಎಲ್ಲರಿಗೂ ಒಂದು ಜರ್ನಿಲಿ ಬರುವಂಥದ್ದು ಅಪ್ ಆ್ಯಂಡ್ ಡೌನ್ಸ್ ಬರ್ತಾ ಇರುತ್ತೆ. ಅದನ್ನು ದಾಟಿ ಬಂದಾಗಲೇ ನಾವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು. ಒಂದೇನೋ ಕಷ್ಟ ಬಂತು ಅಂತ ಬಿಟ್ಬಿಟ್ವಿ ಅಂದರೆ ಮುಂದೆ ಹೋಗಿ ಸಾಧ್ಯ ಇರಲ್ಲ. ಇನಿಷಿಯಲ್ ಸ್ಟೇಜಸಲ್ಲಿ ಎಂಪ್ಲಾಯೀಸ್ನೆಲ್ಲ ತೊಗೊಳುವಾಗ ತುಂಬ ಕಷ್ಟ ಅನುಭವಿಸಿದ್ವಿ. ಯಾಕಂದರೆ ನಮ್ಮದು ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ. ನಮ್ಮ ಉದ್ದೇಶ ಒಂದಿತ್ತು, ಒಂದು ಮಾಡಬೇಕು ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಸೊ ವರ್ಕ್ ಸ್ಟಾರ್ಟ್ ಮಾಡಿದ್ಮೇಲೆ ಕಂಪ್ನಿ ಮಾಡುವಾಗ ಒಂದು ರೂಮ್ ಹಿಡಿಬೇಕಂತಿತ್ತು. ಆಫೀಸ್ ಮಾಡಬೇಕು, ವರ್ಕಿಗೆ ಹುಡುಗರಿಗೆಲ್ಲ ಕ್ಲಾಸ್ ಮಾಡಲಿಕ್ಕೆ, ಕಲಿಸ್ಲಿಕ್ಕೆ ಮತ್ತು ಟೀಮ್ ತೊಗೋಬೇಕು ಅಂತೇಳಿ ಒಂದು ರೂಮ್ ಹಿಡಿಯೋಕ್ಕೆ ಹೋಗಿದ್ವಿ. ರೂಮ್ ಹಿಡಿಯೋಕ್ಕೆ ಹೋದಾಗ ಓನರು ಬ್ಯಾಚುಲರ್ಸಿಗೆ ಕೊಡಲ್ಲ, ಅಡ್ವಾನ್ಸ್ ಕೊಡಬೇಕು. ಈ ರೀತಿ ಭಾಳಷ್ಟು ಕಷ್ಟ ಅನುಭವಿಸಿದ್ವಿ. ಆದರೂ ಕನ್ವಿನ್ಸ್ ಮಾಡಿ ಅವರಿಗೆ ಹೇಳಿ ಒಂದು ರೂಮ್ ಹಿಡಿದಿದ್ವಿ, ಚಿಕ್ಕದೊಂದು ರೂಮ್. ಅಲ್ಲಿ 2 ಜನ ನಿಲ್ಲುವಷ್ಟಿತ್ತು, 2-3 ಜನ ನಿಲ್ಲುವಂಥ ಜಾಗ ಇತ್ತು. ಅದೇ ಟೆರೆಸ್ ಮೇಲೆ ಹೋಗಿ ಕ್ಲಾಸ್ ಮಾಡ್ತಿದ್ವಿ ಹುಡುಗರಿಗೆಲ್ಲ. ಸೊ ಜಾಯ್ನಿಂಗ್ ತೊಗೊಳುವಾಗ ಭಾಳಷ್ಟು ಜನ ಡೌಟು ಮಾಡ್ತಾಯಿದ್ರು, ಇದು ಕಂಪನಿ ಚಿಕ್ಕದಿದೆ, ನಡೀತದೋ ಇಲ್ಲೋ, ಅದು ಇದು ಈ ರೀತಿ ಭಾಳಷ್ಟು ಜನ ಬಿಟ್ಟು ಹೋಗಿದ್ರು. ಆದರೆ ನಮ್ಮ ಉದ್ದೇಶ ಕರೆಕ್ಟ್ ಇರೋದ್ರಿಂದ ನಮ್ಮ ಕಾನ್ಫಿಡೆನ್ಸ್ ಮುಖಾಂತರ ನಾವು ಕನ್ವಿನ್ಸ್ ಮಾಡ್ತಿದ್ವಿ. ಭಾಳ ಜನ ಬಿಡ್ತಿದ್ರು, ಹೊಸಬ್ರು ಬರ್ತಿದ್ರು. ಆದರೆ ಈಗ ಒಂದು ಲೆವೆಲಿಗೆ ಒಂದೊಂದು ಟೀಮ್ ಬಿಲ್ಟ್ ಆಗಿದೆ ಕರ್ನಾಟಕದಲ್ಲೆಲ್ಲ ಮತ್ತು ಆಲ್ ಓವರ್ ಕರ್ನಾಟಕದಲ್ಲೂ ಎಲ್ಲ ಕಡೆ ನಾವು ಇದನ್ನು ವರ್ಕ್ ಮಾಡ್ತಾಯಿದ್ವಿ. ಸೊ ಒಳ್ಳೆ ಟೀಮ್ ಮುಖಾಂತರ ಕೆಲಸ ಮಾಡ್ತಾಯಿದ್ವಿ. ತೊಂದರೆ ಅಂತೂ ಬರ್ತಾ ಇತ್ತು, ಆದರೆ ಅದನ್ನು ಸಾಲ್ವ್ ಮಾಡ್ತಾ ಮುಂದೆ ಹೋದ್ವಿ. ಈಗ ಬರ್ತಾ ಎಲ್ಲ ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ಜನರು ಸಪೋರ್ಟ್ ಕೊಡ್ತಾಯಿದ್ದಾರೆ, ಟೀಮು ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಸೊ ಈಗ ನಮ್ಮ ಇದೇನು ಸೇಫ್ಟಿ ಪೈಪ್ ಅಂತ ಸ್ಮಾರ್ಟ್ ಪೈಪ್ ಅಂತ ಹೇಳ್ತಾ ಇದ್ದೀವಿ, ಅನ್ವಿ ಮಿರಾಕಲ್ ಆಟೋಶಾಪ್ ಪೈಪ್ ಅಂತೇಳಿ. ಸೊ ಇದಕ್ಕಿಂತ ಬಿಫೋರ್ ನಾನು ಒಂದು ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೆ ಅಂತ ಹೇಳ್ತಾ ಇದ್ದೆ. ಆ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಾಗ ನಾವು ಕಸ್ಟಮರ್ಗೆ ಕೊಡುವಂಥ ಪ್ರಾಡಕ್ಟ್ ಪ್ರೈಸು 2,500ದಿಂದ 3,000 ಇತ್ತು. ಆದರೆ ನಮ್ಮ ಮನಸ್ಸಲ್ಲಿ ಒಂದೆಲ್ಲೋ ಅಳಕಿರ್ತಾ ಇತ್ತು, ಇಷ್ಟು ದುಡ್ಡು ಕೊಟ್ಟು ಅವರು ತೊಗೊಳಕ್ಕಾಗಬೇಕಲ್ಲ. ಯಾಕಂದ್ರೆ ಒಂದು ಸೆಗ್ಮೆಂಟ್ ಜನ ತೊಗೋತಾರೆ, ಎಲ್ಲರಿಗೂ ಅಷ್ಟು ಅಫೋರ್ಡ್ ಮಾಡೋಕ್ಕಾಗಲ್ಲ, ಒಂದು ಅಳಕಿತ್ತು. ಹಾಗಾಗಿ 3-4 ವರ್ಷದಿಂದ ಆ ತಲೆಯಲ್ಲಿ ಕುಗ್ತಾ ಇರ್ತಿತ್ತು. ಮೀನ್ಸ್ ಅದೊಂದು ಡೌಟ್ ಇತ್ತು, ಇಷ್ಟು ಅಮೌಂಟಿಂದು ಎಲ್ಲರಿಗೂ ಮುಟ್ಟಬೇಕಲ್ಲ, ಇದು ಒಂದು ಜನ ಅಷ್ಟೇ ತೊಗೋತಾ ಇದ್ದಾರೆ, ಈಗ ಬಡ ಜನರಿಗೂ ಮುಟ್ಟಬೇಕು, ಹಳ್ಳಿಗೂ ಮುಟ್ಟಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಒಂದು 4-5 ವರ್ಷ ಸತತವಾಗಿ ಪ್ರಯತ್ನ ಮಾಡಿ ಅದೇ ಟೆಕ್ನಾಲಜಿಯಲ್ಲೇ ನಾವು ಅದನ್ನು ಇಂಪ್ರೂವ್ಮೆಂಟ್ಸನ್ನು ಮಾಡಿ ಒಂದು ಪೇಟೆಂಟನ್ನು ಮಾಡಿಕೊಂಡು ಈಗ ಎಲ್ಲ ವರ್ಗದ ಜನರಿಗೆ ಇದು ಮುಟ್ಟಬೇಕು, ಎಲ್ಲರೂ ಒಂದು ಅಫೋರ್ಡೆಬಲ್ ಪ್ರೈಸಲ್ಲಿ ಕೊಡಬೇಕು ಅನ್ನೋ ಕಾರಣದಿಂದ ಈ ಸೇಫ್ಟಿ ಪೈಪನ್ನು, ಸ್ಮಾರ್ಟ್ ಪೈಪನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಇದು ಎಲ್ಲರೂ ಯೂಸ್ ಮಾಡ್ಬೋದು, ಭಾಳ ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ದೀವಿ. ಮೀನ್ಸ್ ನಾವೆಲ್ಲ ಜನರು ಅಫೋರ್ಡ್ ಮಾಡುವಂಥ ಪ್ರೈಸಲ್ಲೇ ಕೊಡ್ತಾ ಇದ್ದೀವಿ. ಎಲ್ಲರೂ ಯೂಸ್ ಮಾಡಲಿ ಅನ್ನೋ ಒಂದು ಇಂಟೆನ್ಷನಿಂದ, ಎಲ್ಲ ಫ್ಯಾಮಿಲಿ ಸೇಫ್ ಆಗಲಿ ಅಂತ ಒಂದು ಇಂಟೆನ್ಷನಿಂದಾನೆ ಎಲ್ಲ ಕಡೆ ಇದನ್ನು ನಾವು ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ನಾವು ಪೈಪ್ ಅಂತೂ ರೆಡಿ ಮಾಡಿದ್ವಿ, ಟೆಕ್ನಾಲಜಿ ರೆಡಿ ಮಾಡ್ಕೊಂಡಿದ್ವಿ, ಅದು ವರ್ಕ್ ಆಗ್ತಾಯಿತ್ತು. ಟೆಸ್ಟು ಮಾಡಿದ್ವಿ, ಭಾಳಷ್ಟು ಟೆಸ್ಟಿಂಗು ಮಾಡಿಸಿದ್ಮೇಲೆ ಪೇಟೆಂಟ್ ಮಾಡುವಾಗ ತುಂಬ ಪ್ರಾಬ್ಲಮ್ ಅನುಭವಿಸಿದ್ವಿ. ಯಾಕಂದರೆ ಅದು ಬೇಕು, ಇದು ಬೇಕು, ಭಾಳಷ್ಟು ನಾಮ್ಸನ್ನು ತೊಗೊಂಬಂದಿದ್ರು. ಸೊ ಅದಕ್ಕೂ ಎಲ್ಲ ಒದ್ದಾಡಿ ಅದನ್ನು ರೆಡಿ ಮಾಡಿಕೊಂಡು IS ಸರ್ಟಿಫಿಕೇಷನ್ ತೊಗೊಂಡು ಮತ್ತು ಪ್ರಾಡಕ್ಟನ್ನು ಅಂಡರ್ 28 ಟೆಸ್ಟಲ್ಲಿ ಪಾಸ್ ಆಗೋ ರೀತಿ ರೆಡಿ ಮಾಡಿದ್ವಿ ಕ್ವಾಲಿಟಿನ. ಸೊ ಎಲ್ಲ ಟೆಸ್ಟಿಂಗನ್ನು ತೊಗೊಂಡು ಈಗ ಮಾರ್ಕೆಟಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಸೊ ಈ ಸೇಫ್ಟಿ ಪೈಪ್ ಯೂಸ್ ಮಾಡೋದ್ರಿಂದ ನಿಮ್ಮ ಕಂಪ್ಲೀಟ್ ಫ್ಯಾಮಿಲಿ ಫಸ್ಟ್ ಆಫ್ ಆಲ್ ಸೇಫ್ ಆಗಿರುತ್ತೆ, ಎಲ್ಲಕ್ಕಿಂತ ಇಂಪಾರ್ಟೆಂಟು ಸೇಫ್ ಇರುತ್ತೆ. ಜೊತೆಗೆ ನಾವು ಸಿಲಿಂಡರ್ ಬಗ್ಗೆ ಏನು ಹೆದರಿಕೆ ಇದೆ ಜನರಲ್ಲಿ, ಸಿಲಿಂಡರ್ ಒಂದು ಬಾಂಬು ಬ್ಲಾಸ್ಟ್ ಆಗುತ್ತೆ ಅನ್ನೊಂದು ಹೆದರಿಕೆ ಇದೆ. ಆ ಹೆದರಿಕೆ 100% ಈ ಸೇಫ್ಟಿ ಪೈಪ್ ಯೂಸ್ ಮಾಡೋದ್ರಿಂದ ಹೋಗುತ್ತೆ. ಕಂಪ್ಲೀಟ್ ಫ್ಯಾಮಿಲಿ ಸೇಫ್ ಆಗಿರುತ್ತೆ. ಚಿಕ್ಕ ಮಕ್ಕಳಿರಲಿ, ದೊಡ್ಡವರು ಇರಲಿ, ವಯಸ್ಕರಿರಲಿ, ಯಾರೇ ಯೂಸ್ ಮಾಡಿದವು ಯಾವುದೇ ರೀತಿ ಹೆದರುವಂಥ ಅವಶ್ಯಕತೆ ಇರಲ್ಲ. ಕಂಪ್ಲೀಟ್ ಸೇಫ್ ಆಗಿರೋದ್ರಿಂದ ನಿಮ್ಮ ಕಂಪ್ಲೀಟ್ ಫ್ಯಾಮಿಲಿ 100% ಸುರಕ್ಷಿತವಾಗಿರುತ್ತೆ. ಇದು ಅನ್ವಿ ಮಿರಾಕಲ್ ಆಟೋಶಾಪ್ LPG ಪೈಪ್ ಅಂತೇಳಿ. ಸೊ ಯಾವ ರೀತಿ ನೀವು ಮನೇಲಿ ನಾರ್ಮಲ್ ಪೈಪ್ ಯೂಸ್ ಮಾಡ್ತೀರೋ ಅದೇ ರೀತಿ ಪೈಪ್ ಇರುತ್ತೆ. ಸೊ ಇದರಲ್ಲಿ ಇರುವಂಥ ಒಂದು ಸ್ಟಿಕ್ಕರ್ ಏನು ಅನಿಸಿದ್ವಿ, ಈ ಕಡೆಗೆ ಒಂದು ಡಿವೈಸ್ ಫಿಟ್ ಆಗಿರುತ್ತೆ. ಸೊ ಈ ಡಿವೈಸ್ ಫಿಟ್ ಆದ ಕಡೆಗೆ ನಿಮ್ಮ ನಾರ್ಮಲ್ ರೆಗ್ಯುಲೇಟರ್ನ ಫಿಟ್ ಮಾಡೋದಿರುತ್ತೆ. ಸೊ ಇದು ಒನ್ ಟೈಮ್ ಆಕ್ಟಿವೇಟ್ ಮಾಡಿದರೆ ಇನ್ ಬಿಟ್ವೀನ್ ಸಿಲಿಂಡರ್ ಆ್ಯಂಡ್ ರೆಗ್ಯುಲೇಟರ್ ಏನಾದರೂ ಮೈನರ್ ಲೀಕೇಜ್ ಅಥವಾ ಮೇಜರ್ ಲೀಕೇಜ್ ಇದ್ದಾಗ ಇದು ಆಟೋಮೆಟಿಕಾಗಿ ತನ್ನಿಂತಾನೆ ಗ್ಯಾಸನ್ನು ಕಟ್ ಆಫ್ ಮಾಡುತ್ತೆ. ಸೊ ಇದು ಸ್ಟಿಕ್ಕರ್ ಇದ್ದ ಕಡೆಗೆ, ಅಂದರೆ ಪೈಪಿಗೆ ಸ್ಟಿಕ್ಕರ್ ಇದ್ದ ಕಡೆಗೆ ಮನೇಲಿರುವಂಥ ನಾರ್ಮಲ್ ರೆಗ್ಯುಲೇಟರ್ನ ಯಾವ ರೀತಿ ನೀವು ಪೈಪಿಗೆ ಜೋಡಿಸ್ತೀರೋ ಅದೇ ರೀತಿ ನಾರ್ಮಲ್ ಆಗಿ ಇದಕ್ಕೆ ಕನೆಕ್ಟ್ ಮಾಡ್ಕೊಳ್ಳೋಂಥ ಸಿಸ್ಟಮ್ ಇರುತ್ತೆ. ಸೊ ಇದನ್ನು ಕನೆಕ್ಟ್ ಮಾಡ್ಕೊಂಡು ಡೈರೆಕ್ಟಾಗಿ ಸೊ ಪೈಪ್ ಜೋಡಿಸ್ಕೊಂಡ್ಮೇಲೆ ಯಾವ ರೀತಿ ನೀವು ರೆಗ್ಯುಲೇಟರ್ನ ಸಿಲಿಂಡರ್ಗೆ ಜೋಡಿಸ್ತಿರೋ ಅದೇ ರೀತಿ ಡೈರೆಕ್ಟಾಗಿ ರೆಗ್ಯುಲೇಟರ್ನ ಸಿಲಿಂಡರ್ ಜೋಡಿಸೋದಿರುತ್ತೆ. ಸಿಲಿಂಡರ್ಗೆ ರೆಗ್ಯುಲೇಟರ್ನ ಜೋಡಿಸಿ ಬಟನ್ ಆನ್ ಮಾಡಿಕೊಂಡು ಡೈರೆಕ್ಟಾಗಿ ನೀವು ಇಲ್ಲಿ ಬೆಂಕಿ ತಗ್ಸಿದ್ರು ಅದೇ ರೀತಿ ಒಲೆಗೆ ಜೋಡಿಸಿ ಆನ್ ಮಾಡುವಂಥದ್ದು ಇರುತ್ತೆ. ಈಗ ಪೈಪ್ ಜೋಡಿಸ್ಕೊಂಡ್ಮೇಲೆ ಡೈರೆಕ್ಟಾಗಿ ನೀವು ಇಲ್ಲಿ ಒಲೆ ಬಟನನ್ನು ಆನ್ ಮಾಡಿಕೊಂಡು ಡೈರೆಕ್ಟಾಗಿ ಕಡ್ಡಿಗೆ ಇಲ್ಲಿ ಒಲೆಗೆ ತಾಗಿಸ್ಲಿಕ್ಕೆ ಹೋದರೆ ಇಲ್ಲಿ ಗ್ಯಾಸ್ ಬರ್ತಾಯಿಲ್ಲ, ನೋಡ್ಬೋದು ಯಾವುದೇ ರೀತಿ ಒಂದು ಪಿನ್ ಪಾಯಿಂಟ್ ಗ್ಯಾಸ್ ಬರ್ತಾಯಿಲ್ಲ.
ಸೊ ಈ ರೀತಿ ಗ್ಯಾಸ್ ಆನ್ ಇದ್ದಾಗ ಒಂದೊಂದು ಟೈಮ್ ಮನೇಲಿ ಏನಾಗುತ್ತೆ ಅಂದರೆ ಚಿಕ್ಕ ಮಕ್ಕಳು ಆಟ ಮಾಡ್ತಾ ಪೈಪನ್ನು ಎಳಿತಾ ಇರ್ತಾರೆ, ಇಲ್ಲ ನಾವು ಭಾಳಷ್ಟು ಟೈಮಲ್ಲಿ ಏನು ಮಾಡ್ತೀವಿ ಅಡುಗೆ ಮಾಡ್ತಾ ಇದ್ದಾಗ ಕಟ್ಟಿಯಿಂದ ಮೇಲೆ ಕೆಳಗಡೆ ಒಲೆಯನ್ನು ಇಡ್ತಾ ಇರ್ತೀವಿ. ಸೊ ಯಾವುದೇ ಒಂದು ಕಾರಣದಿಂದ ಅಕಸ್ಮಾತಾಗಿ ಈ ರೀತಿ ಒಲೆ ಆನ್ ಇದ್ದಾಗ ಏನಾದರೂ ಬೈ ಮಿಸ್ಟೇಕು ಆಕಸ್ಮಿಕವಾಗಿ ಏನಾದರೂ ಈ ರೀತಿ ಪೈಪ್ ಓಪನ್ ಆಯಿತು ಅಂದರೆ ಆನ್ ಪೊಸಿಷನ್ಲಿದ್ದಾಗ ಪೈಪ್ ಓಪನ್ ಆದ ತಕ್ಷಣ ಆಟೋಮೆಟಿಕ್ಕಾಗಿ ಗ್ಯಾಸು ತನ್ನಿಂತಾನೆ ಪಿನ್ ಆಫ್ ಆಗುತ್ತೆ. ಒಂದು ಪಿನ್ ಪಾಯಿಂಟು ಗ್ಯಾಸ್ ಬರಲ್ಲ, ಯಾವುದೇ ರೀತಿ ಬೆಂಕಿ ಹತ್ತಿ ಅನಾಹುತ ಆಗುವಂಥ ಚಾನ್ಸಸ್ ಇರಲ್ಲ. ಸೊ ಪೈಪ್ ಕಿತ್ತ ಮೇಲೆ ಇಲ್ಲಿ ನೋಡ್ಬೋದು ಬಟನ್ ಆನ್ ಆಗಿದೆ. ಬಟನ್ ಆನ್ ಇದ್ದಾಗಲೂ ನೀವು ಡೈರೆಕ್ಟಾಗಿ ಪೈಪ್ ಕಿತ್ತ ಮೇಲೆ ಕಡ್ಡಿಗಿರಿದ್ರೆ ಒಂದು ಪಿನ್ ಪಾಯಿಂಟು ಗ್ಯಾಸ್ ಹೊರಗಡೆ ಬರ್ತಾ ಇಲ್ಲ. ಡಿವೈಸ್ ಇರೋದ್ರಿಂದ ಆಟೋಮೆಟಿಕ್ಕಾಗಿ ಗ್ಯಾಸ್ ತನ್ನಿಂತಾನೆ ಆಫ್ ಆಗಿರುತ್ತೆ. ಒಂದು ಪಿನ್ ಪಾಯಿಂಟು ಗ್ಯಾಸ್ ಹೊರಗಡೆ ಬರಲ್ಲ, ಯಾವುದೇ ರೀತಿ ಬೆಂಕಿದಾಗಿ ಅನಾಹುತ ಆಗುವಂಥ ಚಾನ್ಸಸ್ ಇರಲ್ಲ, ಕಂಪ್ಲೀಟ್ ಸೇಫ್ ಆಗಿದೆ. ಸೊ ಇನಿಷಿಯಲ್ ಸ್ಟೇಜಲ್ಲಿ ನಾವು ಇದನ್ನು ಇಂಟ್ರಡ್ಯೂಸ್ ಮಾಡುವಾಗ ಜನರಿಗೆಲ್ಲ ಹೋಗಿ ನಾನೇ ಖುದ್ದಾಗಿ ನಾವು ನಮ್ಮ ಸ್ನೇಹಿತರು ಪಾರ್ಟ್ನರ್ ಏನಿದ್ದಾರೆ ಎಲ್ಲರೂ ಹೋಗಿ ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ವಿ. ಅವಾಗ ಭಾಳ ಜನ ನಂಬ್ತಾ ಇರಲಿಲ್ಲ, ಇದೇನು ಪೈಪ್ ನಮ್ಮಲ್ಲಿ ಆಲ್ರೆಡಿ ಇದೆ ಇಂಥ ಪೈಪು, ಇದೇ ನಾವು ನೋಡೋ ಅವಶ್ಯಕತೆ ಇಲ್ಲ, ನಮ್ಮಲ್ಲಿ ಆಲ್ರೆಡಿ ಪೈಪ್ ಯೂಸ್ ಮಾಡ್ತಾ ಇದ್ವಿ. ಈ ರೀತಿ ಎಲ್ಲ ನೆಗೆಟಿವ್ ಕಮೆಂಟ್ಸ್ ಬಂದಿತ್ತು. ಆದರೆ ಯಾವಾಗ ಅದನ್ನು ಡೆಮೋ ನೋಡಿ ಆ ವ್ಯಕ್ತಿಗಳದನ್ನು ಅರ್ಥ ಮಾಡಿಕೊಂಡ್ರು ಅವಾಗ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಈಗ ಭಾಳಷ್ಟು ಜನ ನಾವು 10 ಜನಕ್ಕೆ ಮೀಟ್ ಆದಾಗ 8 ರಿಂದ 9 ಜನ ಆಲ್ರೆಡಿ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಇವಾಗ. ಸೊ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಇನಿಷಿಯಲ್ ಸ್ಟೇಜಸ್ಸಲ್ಲಂತೂ ಜನರ ಪರಿಚಯ ಇಲ್ಲದೆ ಇದ್ದಾಗ ನೆಗೆಟಿವ್ ಆಗಿ ಮಾತಾಡೋದು ಕಾಮನ್ ಇರುತ್ತೆ. ಯಾವಾಗ ಆ ಪ್ರಾಡಕ್ಟ್ ಬಗ್ಗೆ ಗೊತ್ತಾಗುತ್ತೋ, ಅದರ ವಿಶೇಷತೆಗಳು ಗೊತ್ತಾಗುತ್ತೋ 100% ಯೂಸ್ ಮಾಡೇ ಮಾಡ್ತಾರೆ. ಆ್ಯಕ್ಚುಲಿ ಈಗ ಅಂತ್ರಪ್ರನರ್ ಅಂತ ಏನು ಕರಿತೀವಿ, ಅಂತ್ರಪ್ರನರ್ ಅಂದರೆ ಒಂದು ಸ್ವಂತ ಉದ್ಯೋಗವನ್ನು ಮಾಡೋರು, 4 ಜನಕ್ಕೆ ಉದ್ಯೋಗ ಕೊಡೋರಿಗೆ ಅಂತ್ರಪ್ರನರ್ ಅಂತ ಕರಿತೀವಿ. ಈಗ ಭಾಳಷ್ಟು ಜನ ನಾವು ನೋಡಿದಾಗ ಸುತ್ತಮುತ್ತಲು ನನ್ನ ಕ್ಲಾಸ್ಮೇಟ್ಸ್ ಆಗಿರ್ಬೋದು, ನನ್ನ ಸರ್ಕಲಲ್ಲಿ ನೋಡಿದಾಗ ಭಾಳಷ್ಟು ಜನ ಜಾಬ್ ಬೆನ್ನು ಹಾಕ್ತಿರ್ತಾರೆ. ಒಂದು ಜಾಬ್ ಸಿಕ್ಕರೆ ಸಾಕಪ್ಪ, ಇಲ್ಲ ಗೌರ್ಮೆಂಟ್ ಒಂದು ನಾವು ಜಾಬ್ ಸಿಕ್ಕರೆ ಆರಾಮಾಗಿರ್ತೀವಿ, ಸೆಟಲ್ ಆಗಿರ್ತೀವಿ, ಒಂದು ಇಂಟೆನ್ಷನ್ ಇದೆ. ಅದರಲ್ಲಿ ನಮ್ಮ ಇಂಡಿಯಾದಲ್ಲಿ ನಾವೆಲ್ಲರೂ ಜಾಬ್ ಮಾಡಕೊಂಡ್ರೆ 138 ಕೋಟಿ ಜನ ಜಾಬ್ ಕೊಡೋರು ಬೇಕಲ್ಲ. ಸೊ ಹಾಗಾಗಿ ನಾವು ಕಲಿತಿರೋವಂಥ ಒಂದೇನು ಟ್ಯಾಲೆಂಟ್ ಇದೆ, ನಮ್ಮಲ್ಲಿರುವಂಥ ಟ್ಯಾಲೆಂಟನ್ನು ನೋಡಿಕೊಂಡು ನೀವು ಬಿಸ್ನೆಸ್ ಮಾಡಬೇಕಂದ್ರೆ ದೊಡ್ಡ ದುಡ್ಡು ಬೇಕು, ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಬೇಕು, ದೊಡ್ಡ ಕ್ವಾಲಿಫಿಕೇಷನ್ ಬೇಕಂತ ಅವಶ್ಯಕತೆ ಇರಲ್ಲ. ನಿಮ್ಮಲ್ಲಿರುವಂಥ ಒಂದು ಚಿಕ್ಕ ಐಡಿಯಾನ ನೀವು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಿದರೆ 100% ಸಕ್ಸಸ್ ಸಿಗುತ್ತೆ. ಹಾಗಂತ ಭಾಳ ಈಸಿ ಇರುತ್ತಂತ ನಾನು ಹೇಳಲ್ಲ, ಡಿಫಿಕಲ್ಟಿ ಅಂತೂ ಬರೋದೇ. ಆದರೆ ಒಂದಷ್ಟು ವರ್ಷ ಡಿಫಿಕಲ್ಟಿನ ಅನುಭವಿಸಿದಾಗ ಮುಂದೆ ನೀವು ಏನಾದರೂ ಒಂದು ಇನ್ವೆನ್ಷನ್ ಕ್ರಿಯೇಟ್ ಮಾಡಿದ್ರಿ, ನಿಮ್ಮದೇ ಆದಂಥ ಒಂದು ಏನಾದರೂ ಪರಿಚಯ ಇತ್ತು 4 ಜನರಲ್ಲಿ ಅಂದರೆ ನಿಮಗೆ ಪ್ರೌಡ್ ಫೀಲ್ ಆಗುತ್ತೆ. ಸೊ ಈಗ ನಾವು ಯಾವುದೋ ಒಂದು ಜರ್ನಿನ ಸ್ಟಾರ್ಟ್ ಮಾಡಬೇಕಂದ್ರೆ, ಆಂಟ್ರಪ್ರನರ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತಂದರೆ ನೀವು ಹೊಸ ಐಡಿಯಾ ತರಬೇಕಂತ ಅವಶ್ಯಕತೆ ಇರಲ್ಲ. 4 ಜನರಲ್ಲಿ ಅಡ್ಡಾಡ್ರಿ, 4 ದಿನ 4 ಮಾರ್ಕೆಟಲ್ಲಿ ಅಡ್ಡಾಡಿದಾಗ ಕಸ್ಟಮಲ್ಲಿರುವಂಥ ಪ್ರಾಬ್ಲಮನ್ನು ಅರ್ಥ ಮಾಡಿಕೊಂಡು ನಮ್ಮಲ್ಲಿರುವಂಥ ಟ್ಯಾಲೆಂಟನ್ನು ಯೂಸ್ ಮಾಡಿಕೊಂಡು ಅದನ್ನು ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ವಿ ಅಂತಂದರೆ 100% ಸಕ್ಸಸ್ ಆಗೇ ಆಗ್ತೀವಿ. ಹಂಗಂತೇಳಿ ಆಂಟ್ರಪ್ರನರ್ ಆದ ತಕ್ಷಣ ದುಡ್ಡು ಮಾಡ್ತೀವಿ, ದೊಡ್ಡ ಗಾಡಿ ತೊಗೋತೀವಿ, ಬಂಗ್ಲೆ ತೊಗೋತೀವಿ ಅಂತ ಆಂಟ್ರಪ್ರನರ್ಶಿಪ್ ಬರಬೇಡ್ರಿ. ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಬನ್ನಿರಿ, ಆಟೋಮೆಟಿಕ್ಕಾಗಿ ತಾನೇ ದುಡ್ಡು ಲೈಫ್ ಸ್ಟೈಲು ತಾನೇ ಬೆನ್ನತ್ತತ್ತೆ. ಸೊ ಎಂಡಲ್ಲಿ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಸಕ್ಸಸ್ಫುಲ್ ಪೀಪಲ್ ಡೋಂಟ್ ಡೂ ಡಿಫ್ರೆಂಟ್ ಥಿಂಗ್ಸ್, ದೇ ಡೂ ಥಿಂಗ್ಸ್ ಡಿಫ್ರೆಂಟ್ಲಿ. ಅಂದರೆ ಯಾವುದೇ ಯಶಸ್ಸಾದಂಥ ವ್ಯಕ್ತಿ ಬೇರೆ ಏನೂ ಹೊಸ ಕೆಲಸ ಮಾಡಲ್ಲ, ಮಾಡುವಂಥ ಕೆಲಸವನ್ನು ಹೊಸ ರೀತಿಯಲ್ಲಿ ಮಾಡಿರ್ತಾನೆ, ಹಾಗಾಗಿ ಯಶಸ್ಸು ಸಿಕ್ಕಿರುತ್ತೆ. ಸೊ ಜೊತೆಗೆ ಸೇಫ್ಟಿ ಇಸ್ ಅಂಟ್ ಎಕ್ಸ್ಪೆನ್ಸಿವ್, ಇಟ್ ಇಸ್ ಪ್ರೈಸಸ್ ಅಂತ ಕರಿತೀವಿ. ಅಂದರೆ ಸುರಕ್ಷತೆಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಹಾಗಾಗಿ ನಮ್ಮ ಉದ್ದೇಶ ಇರೋದು ಎಲ್ಲ ಫ್ಯಾಮಿಲಿಗಳು ಸೇಫ್ ಆಗಿರಲ್ಲ ಅಂತೇಳಿ ಇರಲಿ ಅಂತೇಳಿ. ಸೊ ಹಾಗಾಗಿ ಈ ಒಂದು ಏನು ನಾವು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಇದೊಂದು ಏನು ಕ್ಯಾಂಪನ್ನು ಹಮ್ಮಿಕೊಂಡಿದ್ದೀವಿ, ನಿಮ್ಮೆಲ್ಲ ಸಪೋರ್ಟ್ ಮುಖಾಂತರ ಇದನ್ನು ಸಕ್ಸಸ್ ಆಗಲಿ ಅಂತೇಳಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.